ಹಲೋ ಹಲೋ ಅಜ್ಜು, ಏನ್ ಮಾಡ್ತಿದೀಯಾ? ಮನೇಲಿದ್ದೀನಿ ಹೇಳು. ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ನಾನು ಸೂಪರ್ ಆಗಿದ್ದೀನಿ. ಎಕ್ಸಾಮ್ಸ್ ಮುಗೀತಾ? ಹಾ, ಎಕ್ಸಾಮ್ಸ್ ಮುಗೀತು. ಅದೇ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಮೀಟ್ ಆಗಿ ಹೋಗೋಣ ಅಂತ. ಎಲ್ಲಿದೀಯ ಅವಾಗ? ನಾನ್ ಪಾರ್ಕ್ ಹತ್ರ. ಸರಿ ಸರಿ, ಬರ್ತೀಯಾ? ಓಕೆ. ಹಾಯ್. ಹಾಯ್. ನಿನ್ನೆ ತಾನೇ ಮೀಟ್ ಆಗಿದ್ದೀನಿ, ಆಗ್ಲಿ ಮಿಸ್ ಮಾಡ್ಕೊಳ್ತಾ ಇದೀಯಾ? ನಿನ್ನ ನೋಡದೆ ಇರಕ್ಕಾಗಲ್ಲ ಕಣೋ. ಹಾಗಿದ್ರೆ ನಾನು ನೋಡ್ದೇನೆ ಇರ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ಹಂಗಲ್ಲ ಕಣೋ, ನಾನು ಇನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ತಾನೇ ಎಕ್ಸಾಮ್ಸ್ ಮುಗಿಸಿದ್ಯಾ? ಸ್ವಲ್ಪ ದಿನ ಹಾಯಾಗಿದ್ದು ಬೆಂಗಳೂರಿಗೆ ಬಾ. ನಾವಿಬ್ರು ರಾಮಾಚಾರಿ, ಮಾರ್ಗ್ರೆಟ್, ಲವ್ ಬರ್ಡ್ಸ್ ಥರ ಹಾಯಾಗಿ ಸುತ್ತಾಡ್ಕೊಂಡಿದ್ಬಿಡೋಣ. ಅರ್ಜುನ್, ಬಿ ಸೀರಿಯಸ್. ಮೊದಲೇ ನಮ್ಮಪ್ಪ ಮನೇಲಿ ಹುಡುಗನ ಹುಡುಕ್ತಿದ್ದಾರೆ. ಅಪ್ಪಿ ತಪ್ಪಿ ಮನೆಗೆ ಹೋಗ್ಬಿಟ್ರೆ ಮದುವೆ ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಅದಕ್ಕೇನು ಮಾಡಲಿ ಇವಾಗ? ಸುಮ್ಮನೆ ಮೂಡ್ ಆಫ್ ಮಾಡ್ಬಿಡ. 2 ವರ್ಷ ಆಯ್ತು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ. ಇನ್ನೂವರೆಗೂ ನಿನಗೆ ಬೇಕಾಗಿರೋ ಜಾಬ್ ಸಿಕ್ಕಿಲ್ಲ. ನನಗಿಂತ ನಿನಗೆ ಡ್ರೀಮ್ ಜಾಬೇ ಮುಖ್ಯನಾ? ಹಂಗಲ್ಲ ಮುದ್ದು. ಮತ್ತೆಂಗೆ? ಹೌದು, ಅದು ನನ್ನ ಜೀವನದ ಗುರಿ. ಯಾರು ಇಲ್ಲಾಂದ್ರೂ ನೀನು ನಂಗೆ ಸಪೋರ್ಟ್ ಮಾಡ್ತೀಯಾ, ಲೈಫ್ ಲಾಂಗ್ ನಂಗೆ ಜೊತೆ ಇರ್ತೀಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಜೀವನದ ಗುರಿ ಕನಸು ಎಲ್ಲಾನು ಮರೆತು ಯಾವುದೋ ಒಂದು ಕೆಲಸ ಮಾಡು ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಂಗಲ್ಲ ಅಜ್ಜು, ಅಟ್ಲೀಸ್ಟ್ ನೀ ಯಾವುದಾದ್ರೂ ಕೆಲಸ ಮಾಡಿದ್ರೆ ನಮ್ಮ ಅಪ್ಪನ ಒಪ್ಪಿಸಿ ಮದುವೆ ಆದರೂ ಆಗ್ಬೋದು. ಇಬ್ರು ಜೊತೆಗೆ ಸೆಟ್ಲ್ ಆಗೋಣ. ನನ್ನ ಕನಸು ನನಸಾಗೋವರೆಗೂ, ನಾನು ಅಂದ್ಕೊಂಡಿರೋ ಕೆಲಸ ಸಿಗೋವರೆಗೂ ಮತ್ತೆ ಮದುವೆ ವಿಷಯ ಎತ್ಬೇಡ. ಪ್ಲೀಸ್ ಅರ್ಥ ಮಾಡ್ಕೊ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಖುಷ್, ನನಗೆ ನನ್ನದೇ ಆದ ಕಮಿಟ್ಮೆಂಟ್ಗಳಿವೆ, ನಾನೇ ಮಾಡಬೇಕಾಗಿರೋ ಜವಾಬ್ದಾರಿಗಳಿವೆ. ಪ್ಲೀಸ್, ರಿಸಲ್ಟ್ ಇನ್ನೇನು ಬರೋದ್ರಲ್ಲಿದೆ. ಪ್ಲೀಸ್ ವೇಟ್ ಮಾಡು. ನಾನೇ ನಿನ್ನ ಅಪ್ಪನ ಹತ್ರ ಬಂದು ಮದುವೆ ಮಾಡಿಕೊಡಿ ಅಂತ ಕೇಳ್ತೀನಿ. ಸಾರಿ ಬಾಸ್. ಅರ್ಜುನ್, ಪರ್ಸು. ನಿನಗೇನಾಗಿಲ್ಲ ತಾನೆ?